ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 25/10/1969. ಬಾಬಾ ಹೇಳ್ತಾರೆ, ಮಾಲಾಕ ಮಣಕ ಬನನೆ ಕೆಲಿಯೇ ವಿಜಯಿ ಬನೋ. ಮಾಲೆಯ ಮಣಿಯಾಗಲು ವಿಜಯಿಗಳಾಗಿರಿ. बाप दादा जब बच्चों को देखते हैं तो मुख्य बात क्या देखते हैं? आज यही देखने आए हैं कि अनेक रत्न अपने में क्या क्या परिवर्तन लाया है. तो आज परिवर्तन देखने लिए आए हैं. ಬಾಬಾ ಹೇಳ್ತಾರೆ, ಬಾಪ್ ದಾದ ಯಾವಾಗ ಮಕ್ಕಳನ್ನು ನೋಡ್ತಾರೆ ಆಗ ಮುಖ್ಯವಾಗಿ ಯಾವ ಮಾತನ್ನು ನೋಡ್ತಾರೆ? ಇವತ್ತು ಇದನ್ನು ನೋಡಲಿಕ್ಕೆ ಬಂದಿದ್ದೇನೆ. ಪ್ರತಿಯೊಂದು ರತ್ನ ತನ್ನಲ್ಲಿ ಏನೇನು ಪರಿವರ್ತನೆ ತಂದಿದ್ದೀರಾ ಎಂಬುದನ್ನು ಇವತ್ತು ಪರಿವರ್ತನೆ ನೋಡಲು ಬಂದಿದ್ದೇನೆ ಅಂತಾರೆ ಬಾಬಾ. ಹರೇಕನೇ ಯಥಾಶಕ್ತಿ ಪರಿವರ್ತನ ತೋ लाया ही है, लेकिन बाप दादा कौन सा परिवर्तन देखने चाहते हैं? ಪ್ರತಿಯೊಬ್ಬರೂ ಯಥಾಶಕ್ತಿ ಪರಿವರ್ತನೆ ಅಂತೂ ತಂದಿದ್ದೀರಾ. ಆದರೆ ಬಾಪ್ ದಾದ ಯಾವ ಪರಿವರ್ತನೆ ನೋಡಲಿಕ್ಕೆ ಬಯಸ್ತಾರೆ? ಉಸ್ಕೋ ಭಿ ಜಾನ್ತೆ ಹೋ ನಾ ಬಾಪ್ ದಾದ ಕೌನ್ ಸಾ ಪರಿವರ್ತನ ದೇಖನೆ ಚಾಹತೆ ಹೈ. ಬಾಬಾ ಹೇಳ್ತಾರೆ, ಬಾಪ್ ದಾದರವರು ಯಾವ ಪರಿವರ್ತನೆಯನ್ನು ನೋಡ್ಲಿಕ್ಕೆ ಬಯಸ್ತಾರೆ ಅನ್ನೋದು ತಿಳ್ಕೊಂಡಿದ್ದೀರಾ ಅಲ್ವಾ? ಬಾಪ್ ದಾದ परिवर्तन के साथ परिपक्वता देखना चाहते हैं. परिवर्तन तो देखा, लेकिन परिवर्तन के साथ अपने में परिपक्वता भी लाई. ಬಾಪ್ ದಾದ ಪರಿವರ್ತನೆಯ ಜೊತೆಯಲ್ಲಿ ಪರಿಪಕ್ವತೆಯನ್ನು ನೋಡಲಿಕ್ಕೆ ಬಯಸ್ತಾರೆ. ಪರಿವರ್ತನೆಯನ್ನು ನೋಡಿದ್ದಾರೆ, ಆದರೆ ಪರಿವರ್ತನೆಯ ಜೊತೆಯಲ್ಲಿ ತಮ್ಮಲ್ಲಿ ತಾವು ಎಷ್ಟು ಪರಿಪಕ್ವತೆಯನ್ನು ತಂದಿದ್ದೀರಾ? बाप को अविनाशी सत्य बोलते हो ना, तो ऐसे ही बाप के साथ अविनाशी परिवर्तन लाया है. ಬಾಬರೂರನ್ನ ಅವಿನಾಶಿ ಸತ್ಯ ಅಂತ ಹೇಳ್ತೀರಾ ಅಲ್ವಾ? ತಂದಾಗ ಅಂತಹ ತಂದೆಯ ಜೊತೆಯಲ್ಲಿ ಅವಿನಾಶಿ ಪರಿವರ್ತನೆಯನ್ನು ತಂದಿದ್ದೀರಾ. जो खजाना मिलता है वह भी अविनाशी, जो प्रारब्ध मिलती है वह भी अविनाशी, तो परिवर्तन भी अविनाशी लाया है. ಏನೆಲ್ಲ ಖಜಾನೆಗಳು ಸಿಗತ್ತೆ ಅದು ಅವಿನಾಶಿ, ಏನೆಲ್ಲ ಪ್ರಾರಬ್ಧಗಳು ಸಿಗ್ತಿದೆ ಅದು ಅವಿನಾಶಿ, ಮತ್ತು ಪರಿವರ್ತನೆಯನ್ನು ಕೂಡ ಅವಿನಾಶಿಯಾಗಿ ತಂದಿದ್ದೀರಾ. वह सोचते हो कि जाने के बाद मालूम पड़ेगा. ना मालूम कौन सी परिस्थितियाँ आए, ना मालूम परिपक्व रह सके या नहीं. ಅಥವಾ ಯೋಚಿಸ್ತೀರಾ, ಗೊತ್ತಿಲ್ಲ ಹೋದ ನಂತರ ಏನು ಪರಿಸ್ಥಿತಿಗಳು ಬರುತ್ತೋ ಗೊತ್ತಾಗ್ತಾ ಇಲ್ಲ, ಪರಿಪಕ್ವ ಇರ್ತೀವೋ ಇಲ್ಲವೋ. ವಾಯ್ದಾ ತೋ ಕರ್ಕೆ ಜಾತೆ ಲೇಕಿನ್ ಕಹಾ ತಕ್ ನಿಭಾ ಸಕ್ತೆ ಹೇ ವೋ ದೇಖೆಂಗೆ. ಪ್ರತಿಜ್ಞೆ ಅಂತೂ ಮಾಡಿ ಹೋಗ್ತೀರಾ, ಆದರೆ ಎಲ್ಲಿವರೆಗೂ ಅದನ್ನು ನಿಭಾಯಿಸ್ತೀರಾ ಅದನ್ನು ನೋಡಲಾಗತ್ತೆ. ಏಕ್ ತೋ ಯೇ ಸೋಚ್ತೆ ಹೈ, फिर दूसरे हैं निश्चय बुद्धि, जिन्हों का बाप के साथ अपने में भी पूरा निश्चय है कि जो परिवर्तन लाया है वो सदा कायम रखेंगे. और जो वायदा करके जाते हैं वह करके दिखाएंगे. ಒಂದಂತೂ ಇದು ಯೋಚಿಸ್ತೀರಾ, ಮತ್ತು ಎರಡನೇದಾಗಿ ನಿಶ್ಚಯ ಬುದ್ಧಿ. ಯಾರಿಗೆ ಬಾಬ್ರೂರ ಜೊತೆಯಲ್ಲಿ ಮತ್ತೆ ತಮ್ಮಲ್ಲಿ ತಮಗೆ ಪೂರ್ಣ ನಿಶ್ಚಯವಿರುತ್ತೆ ಅವರು ಪರಿವರ್ತನೆಯನ್ನು ತರ್ತಾರೆ ಮತ್ತು ಸದಾ ಕಾಯಮ್ಮಾಗಿ ಇಟ್ಕೊಳ್ತಾರೆ. ಮತ್ತು ಏನು ಪ್ರತಿಜ್ಞೆ ಮಾಡಿ ಹೋಗ್ತೀರಾ ಅದನ್ನು ಮಾಡಿ ತೋರಿಸ್ತಾರೆ ಅಂತಾರೆ ಬಾಬಾ. ವೋ ಹೇ ಸಂಪೂರ್ಣ ನಿಶ್ಚಯ ಬುದ್ಧಿ. ಅವರಾಗಿದ್ದಾರೆ ಸಂಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರು. और कोई तो बेचारे हिम्मत धारण करने की कोशिश करते हैं, लेकिन अभी तक अगर ऐसे ही करते रहेंगे तो अंत तक भी क्या कोशिश करते रहेंगे? ಬಾಬಾ ಹೇಳ್ತಾರೆ, ಪಾಪ ಇನ್ನು ಕೆಲವರು ಧೈರ್ಯ ಧಾರಣೆ ಮಾಡ್ಕೊಳ್ತಾರೆ ಪ್ರಯತ್ನ ಮಾಡ್ತೀವಿ ಎಂದು,
ಆದ್ರೆ ಇಲ್ಲಿವರೆಗೆ ಒಂದ್ ವೇಳೆ ಅದೇ ರೀತಿಯಾಗಿ ನಡೀತಾ ಇದ್ದೀರಾ ಅಂದ್ರೆ ಏನು ಅಂತಿಮದವರೆಗೂ ಪ್ರಯತ್ನ ಮಾಡ್ತಾನೆ ಇರ್ತೀರಾ? ಐಸೆ ಪುರುಷಾರ್ಥಿಕೋ ಜಾಟ್ಕೋ ಕಹೆಂಗೆ. ಅಂತಹ ಪುರುಷಾರ್ಥಿಗಳಿಗೆ ಒಂದೇ ಪೆಟ್ಟಿಗೆ ಸಾಯುವಂತಹವರು ಅಂತ ಹೇಳಿಕ್ ಬರುತ್ತಾ? ದೇವಿಯೋಂ ಪರ್ ಬಲಿ ಚढ़ते हैं तो शक्तियां व देवियां ही बिगर जाट को स्वीकार नहीं करते हैं. ಯಾವಾಗ ದೇವಿಯರಿಗೆ ಬಲಿ ಕೊಡ್ಲಾಗತ್ತೆ, ಒಂದು ಪೆಟ್ಟಿಗೆ ಆ ಒಂದು ಪ್ರಾಣಿ ಸಾಯಲಿಲ್ಲ ಅಂತ ಅಂದ್ರೆ ದೇವಿಯರು ಕೂಡ ಸ್ವೀಕಾರ ಮಾಡಲ್ಲ ಅಂತ ಹೇಳ್ತಾರೆ. तो क्या बाप दादा ऐसे को स्वीकार करेगा, कर सकता ಅಂದಾಗ ಅಂತಹವರನ್ನ ಬಾಪ್ ದಾದಾ ಸ್ವೀಕಾರ ಮಾಡ್ತಾರ? अगर यहाँ स्वीकार नहीं किया तो स्वर्ग में उच्च पद की स्वीकृति नहीं मिलेगा. ಒಂದ್ ವೇಳೆ ಇಲ್ಲಿ ಬಾಬಾ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯ ಸ್ವೀಕೃತಿಯು ಕೂಡ ಸಿಗೋದಿಲ್ಲ. इसलिए सुनाया था कि जो सोचना है वही कहना है, जो कहना है वही करना है. सोचना, कहना, करना तीनों ही एक होना चाहिए. ಅದಕ್ಕೋಸ್ಕರ ಏನು ಹೇಳಲಾಯ್ತಲ್ವ, ಏನು ಯೋಚಿಸ್ತೀರಾ ಅದನ್ನೇ ಹೇಳಬೇಕು, ಏನು ಹೇಳುತ್ತೀರಾ ಅದನ್ನೇ ಮಾಡಬೇಕು. ಯೋಚಿಸುವುದು, ಹೇಳೋದು, ಮಾಡೋದು ಮೂರು ಸಮಾನವಾಗಿ ಇರಬೇಕು. लेकिन वर्तमान समय कई ऐसे बच्चे हैं जो सोचते बहुत हैं, कहते भी बहुत हैं, लेकिन करने के समय कम रह जाते हैं. ಬಾಬಾ ಹೇಳ್ತಾರೆ, ಆದರೆ ವರ್ತಮಾನ ಸಮಯದಲ್ಲಿ ಕೆಲವು ಮಕ್ಕಳು ಈ ರೀತಿ ಇದ್ದಾರೆ, ತುಂಬ ಯೋಚಿಸ್ತಾರೆ, ಹೇಳುತ್ತಾರೆ ಕೂಡ ಬಹಳ, ಆದರೆ ಮಾಡುವ ಸಮಯದಲ್ಲಿ ಕಡಿಮೆ ಆಗ್ಬಿಡತ್ತೆ, ಹಿಂದೆ ಇದ್ದು ಬಿಡುತ್ತಾರೆ. इसलिए कहा था इस बट्टी में पक्का कर जाना, ಅರ್ಥಾತ್ ಪಕ್ಕಾ ವಾಯ್ದಾ ಕರ್ಕೆ ಜಾನ. ಅದಕ್ಕೋಸ್ಕರ ಹೇಳಲಾಯಿತು ಈ ಬಟ್ಟಿಯಲ್ಲಿ ಪಕ್ಕಾ ಆಗಿ ಹೋಗಿ, ಅಂದ್ರೆ ಪಕ್ಕಾ ವಾಯ್ದಾ ಪ್ರತಿಜ್ಞೆ ಮಾಡಿ ಹೋಗಿ. पहले तो वायदा करने के लिए हिम्मत है कि हिम्मत धारण करेंगे. ಬಾಬಾ ಕೇಳ್ತಾರೆ, ಪ್ರತಿಜ್ಞೆ ಮಾಡಲಿಕ್ಕೆ ಧೈರ್ಯ ಇದೆಯಾ ಅಥವಾ ಧೈರ್ಯವನ್ನ ಸಾಹಸವನ್ನ ಧಾರಣೆ ಮಾಡ್ಕೋಬೇಕಾ? जो हिम्मतवान बच्चे हैं उनकी निशानी क्या होगा? ಯಾರು ಧೈರ್ಯವಂತ ಮಕ್ಕಳಿರ್ತಾರೆ, ಸಾಹಸವಂತ ಮಕ್ಕಳಿರ್ತಾರೆ, ಅವರ ಗುರುತುಗಳು ಏನು? वो कभी हार नहीं खाते. अगर आप सभी हिम्मतवान हैं तो जरूर आज से कभी हारेंगे नहीं. ಅಂತಹ ಸಾಹಸವುಳ್ಳ ಮಕ್ಕಳು ಯಾವತ್ತೂ ಸೋಲಲ್ಲ. ಒಂದ್ ವೇಳೆ ನಿಮ್ಮೆಲ್ಲರಲ್ಲೂ ಧೈರ್ಯ ಇದೆ, ನೀವೆಲ್ಲರೂ ಸಾಹಸವಂತ ಮಕ್ಕಳು ಅನ್ನುವುದಾದ್ರೆ ಇವತ್ತಿಂದ ಯಾವತ್ತೂ ಸೋಲ್ಬಾರ್ದು. बहुत समय से जो विजयी बनते हैं वही विजय माला के मणिके बनते हैं. ಬಹಳ ಸಮಯದಿಂದ ಯಾರು ವಿಜಯಿಗಳಾಗಿದ್ರು ಅವರೇ ವಿಜಯ ಮಾಲೆಯ ಮಣಿಗಳಾಗ್ತಾರೆ. अगर विजय माला में पिरोने चाहते हैं तो विजयी बनने का परिवर्तन लाना पड़ेगा. ಒಂದು ವೇಳೆ ವಿಜಯ ಮಾಲೆಯಲ್ಲಿ ಮಣಿ ಆಗ್ಲಿಕ್ಕೆ ನೀವು ಬಯಸೋದಾದ್ರೆ ವಿಜಯಿಗಳಾಗುವ ಪರಿವರ್ತನೆಯನ್ನ ತರಲೇಬೇಕು. परिवर्तन में मुख्य मुख्य बातें चेक करनी है, बहुत सहज है. 2 शब्द याद रखना, एक तो आकर्षण मूर्त बनना, दूसरा अर्षित मुख बनना. ಬಾಬಾ ಹೇಳ್ತಾರೆ, ಪರಿವರ್ತನೆಯಲ್ಲಿ ಮುಖ್ಯ ಮುಖ್ಯ ಮಾತುಗಳನ್ನ ಚೆಕ್ ಮಾಡ್ಕೋಬೇಕು. ಇದು ಬಹಳ ಸಹಜ. 2 ಶಬ್ದ ನೆನ್ಪಿಟ್ಕೋಬೇಕು. ಒಂದು ಆಕರ್ಷಣ ಮೂರ್ತಿಗಳಾಗಬೇಕು, ಎರಡನೇದು ಅರ್ಷಿತ ಮುಖರು. आकर्षण करने वाला है रूह. रूहानी स्थिति में ही एक दो को आकर्षण कर सकेंगे. अगर ये दोनों बातें अपने में धारण कर ली तो संपूर्ण विजयी आई ही. ಆಕರ್ಷಣೆ ಮಾಡುವಂತಹ ಆತ್ಮ ಆಗಬೇಕು. ಆತ್ಮಿಕ ಸ್ಥಿತಿಯಲ್ಲಿ ಅನ್ಯರನ್ನ ಆಕರ್ಷಣೆ ಮಾಡಬಹುದಾಗಿದೆ. ಒಂದ್ ವೇಳೆ 2 ಮಾತುಗಳು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡಿದ್ದೆ ಆದ್ರೆ संपूर्ण विजयीಗಳು ಆಗ್ಬಿಡ್ತೀರಾ. मेजॉरिटी बच्चों में मुख्य कौन सी बात है, वह भी आज सुना रहे हैं. निश्चय बुद्धि तो हो तब तो यहाँ आए हो. ಮೆಜಾರಿಟಿ ಮಕ್ಕಳಲ್ಲಿ ಮುಖ್ಯವಾಗಿ ಯಾವ ಮಾತಿದೆ ಅದನ್ನು ಇವತ್ತು ಹೇಳಲಾಗ್ತಾ ಇದೆ. ನಿಶ್ಚಯ ಬುದ್ಧಿ ಉಳ್ಳಂತಹವರಂತೂ ಆಗಿದ್ದೀರಾ, ಅದಕ್ಕೆ ಇಲ್ಲಿಗೆ ಬಂದಿದ್ದೀರಾ. ಬಾಪ ಮೇ ನಿಶ್ಚಯ ಹೇ
ज्ञान में भी निश्चय है, लेकिन अपने में निश्चय कहाँ कहाँ डगमगा देता है. ತಂದೆಯಲ್ಲೂ ನಿಶ್ಚಯ ಇದೆ, ಮತ್ತೆ ಜ್ಞಾನದಲ್ಲೂ ನಿಶ್ಚಯ ಇದೆ, ಆದರೆ ಸ್ವಯಂನಲ್ಲಿ ನಿಶ್ಚಯ ಆಗಾಗ ಏರುಪೇರಾಗ್ಬಿಡತ್ತೆ. मुख्य कमी यह है जो कंट्रोलिंग पावर नहीं है. यह ना होने के कारण समझते हुए, सोचते हुए, अपने को महसूस करते हुए भी फिर वही बात कर लेते हैं. ಮುಖ್ಯವಾದ ಕಡಿಮೆ ಇದಾಗಿದೆ ಕಂಟ್ರೋಲಿಂಗ್ ಪವರ್, ನಿಯಂತ್ರಣ ಶಕ್ತಿ ಇಲ್ಲ. ಇದು ಇಲ್ಲದಿರುವ ಕಾರಣ ತಿಳ್ಕೊಂಡ್ರೂ ಸಹ, ಯೋಚಿಸಿದ್ರೂ ಸಹ, ತಮ್ಮಲ್ಲಿ ತಾವು ಅನುಭವ ಮಾಡಿದ್ರೂ ಸಹ ಅದೇ ಮಾತಾಗ್ಬಿಡತ್ತೆ. इसका कारण यह है कंट्रोलिंग पावर की आवश्यकता है. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಯಂತ್ರಣ ಶಕ್ತಿಯ ಅವಶ್ಯಕತೆ ಇದೆ. मनसा में, वाचा में, कर्मणा में भी और साथ साथ अलौकिक संबंधियों अथवा दैवी परिवार के संबंध में आने में भी कहाँ तक क्या करना है, क्या कहना है, क्या नहीं कहना है, और जो नहीं करना है उसको कंट्रोल करना या पूरी पावर ना होने के कारण सफल नहीं होते. ಬಾಬಾ ಹೇಳ್ತಾರೆ, ಮನಸ್ಸಿನಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿಯೂ, ಜೊತೆ ಜೊತೆಗೆ ಲೌಕಿಕ ಸಂಬಂಧಿಕರ ಜೊತೆ ದೈವಿ ಪರಿವಾರದ ಸಂಬಂಧದಲ್ಲಿ ಬರುವುದರಲ್ಲಿಯೂ ಎಲ್ಲಿವರೆಗೆ ಏನು ಮಾಡಬೇಕು, ಏನು ಹೇಳಬೇಕು, ಏನು ಹೇಳಬಾರ್ದು, ಏನು ಮಾಡಬಾರ್ದು ಅದನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಪೂರ್ಣವಾಗಿ ಇಲ್ಲದಿರುವ ಕಾರಣದಿಂದಾಗಿ ಸಫಲರಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಂಟ್ರೋಲಿಂಗ್ ಪವರ್ ಕಿ ಕಮಿ कैसे मिटाएंगे? ಈ ನಿಯಂತ್ರಣ ಶಕ್ತಿಯ ಕಡಿಮೆ ಏನಿದೆ ಅದನ್ನು ಹೇಗೆ ಅಳಿಸ್ತೀರಾ? कई बार आप गोपों ने देखा होगा, कोई भी चीज को कहा बहुत जोर से कंट्रोल करना होता है. कंट्रोल करने के लिए भी कई चीजों को हल्का छोड़ना पड़ता है. पतंग कब उड़ाया है? ಬಾಬಾ ಹೇಳ್ತಾರೆ, ನೀವು ಅಣ್ಣಂದಿರಿಗೆ ಅನುಭವ ಇದೆ, ಅಣ್ಣಂದಿರು ನೋಡಿರಬಹುದು. ಯಾವುದೇ ವಸ್ತುವನ್ನ ಜೋರಾಗಿ ನಿಯಂತ್ರಣ ಮಾಡಬೇಕಾಗಿ ಬಂದ್ರೆ ಕೆಲವು ವಸ್ತುಗಳನ್ನ ಹಗುರವಾಗಿ ಬಿಡಬೇಕಾಗತ್ತೆ. ಈಗ ಪತಂಗ ಯಾವಾಗ ಆರುತ್ತೆ? पतंग को कंट्रोल करने व ऊंचा उड़ाने के लिए क्या किया जाएगा? ಪತಂಗವನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಮತ್ತೆ ತುಂಬಾ ಮೇಲೆ ಹಾರಿಸ್ಬೇಕು ಅಂದ್ರೆ ಏನ್ ಮಾಡ್ಲಾಗತ್ತೆ? ಇದು ಆಗೇನೆ. यह भी ऐसे अपनी बुद्धि को कंट्रोल करने के लिए कई बातों को हल्का करना पड़ेगा. ತಮ್ಮ ಬುದ್ಧಿಯನ್ನ ನಿಯಂತ್ರಣ ಮಾಡ್ಕೊಳ್ಳೋದಿಕ್ಕೆ ಕೆಲವು ಮಾತುಗಳನ್ನ ಹಗುರ ಮಾಡಬೇಕಾಗಿ ಬರುತ್ತೆ. सभी से हल्की चीज क्या होता है? आत्मा तो जब अपने को कंट्रोल करना हो तो अपने को बिल्कुल हल्का बिंदु रूप में स्थित करना. ಬಾಬಾ ಹೇಳ್ತಾರೆ, ಎಲ್ಲದಕ್ಕಿಂತ ಹಗುರವಾಗಿರುವಂತಹ ವಸ್ತು ಯಾವುದು ಅಂತಾರೆ ಬಾಬ್ರವರು. ಆತ್ಮ ಬಿಂದು. ಯಾವಾಗ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ತೀರಾ ಆಗ ಹಗುರ ಬಿಂದು ರೂಪದಲ್ಲಿ ಸ್ಥಿತ ಆಗ್ಬೇಕಾಗಿ ಬರುತ್ತೆ. कंट्रोल करने के लिए फुल स्टॉप करना होता है, तो आप भी बिंदु लगा दो. ಬಾಬಾ ಹೇಳ್ತಾರೆ, ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಫುಲ್ ಸ್ಟಾಪ್ ಇಡಬೇಕಾಗತ್ತೆ, ಬಿಂದು ಇಡಬೇಕಾಗತ್ತೆ. ಬಿಂದು ಇಟ್ಟು ಬಿಡಿ ಅಂತಾರೆ ಬಾಬ್ರವ್ರು. ಜೋ ಬೀತು ಚುಕ್ಕ ಉಸ್ಕೋ ಬಿಲ್ಕುಲ್ ಭೂಲ್ ಜಾವ್. ಏನು ಕಳೆದು ಹೋಗಿದೆ ಅದನ್ನ ಬಿಲ್ಕುಲ್ ಮರ್ತು ಬಿಡಿ. ದೇಖಾ ಕಿಯಾ लेकिन फिर एकदम उसको समाप्त कर दो. ನೋಡಿದ್ರಿ, ಮಾಡಿದ್ರಿ, ಆದ್ರೆ ಏಕದಮ್ ಅದನ್ನ ಸಮಾಪ್ತಿ ಮಾಡಿಬಿಡಿ. ಸಮಾಪ್ತ ಕರ್ನ ಅರ್ಥಾತ್ ಬಿಂದಿ, ಫುಲ್ ಸ್ಟಾಪ್ ಕರ್ನ. ಬಾಬಾ ಹೇಳ್ತಾರೆ, ಸಮಾಪ್ತಿ ಮಾಡುವುದು ಅಂತಂದ್ರೆ ಅರ್ಥ ಬಿಂದು ಇಡುವುದು, ಫುಲ್ ಸ್ಟಾಪ್ ಇಡುವುದು. ಕಾಮ ಲಗಾನೆ ಆತಾ ಹೈ ಯಾ ಕ್ವಶನ್ ಕರ್ನೆ ಭಿ ಆತಾ ಹೈ, अजब की निशानी भी लगाने आती है. ಕಾಮ ಇಡೋದು ಬರುತ್ತಾ, ಮತ್ತೆ ಕ್ವಶನ್ ಮಾರ್ಕ್ ಮಾಡಿ ಇಡೋದು ಬರುತ್ತಲ್ವಾ, ಮತ್ತೆ ಆಶ್ಚರ್ಯಜನಕ ಚಿಹ್ನೆಯನ್ನು ಇಡ್ಲಿಕ್ಕೂ ಬರುತ್ತೆ ಅಲ್ವಾ. ಲೇಕಿನ್ ಪುಲಿಸ್ ಸ್ಟಾಪ್ ಲಗಾನ ನಹಿ ಆತ. ಆದರೆ ಪುಲಿಸ್ ಸ್ಟಾಪ್ ಇಡ್ಲಿಕ್ಕೆ
ಬರೋದಿಲ್ಲ. कागज पर निशानियां लगाना तो सहज है, लेकिन अपने कर्मों के ऊपर यह निशानियां लगाना इसमें मुश्किल क्यों है? ಕಾಗದದ ಮೇಲೆ ಗುರುತಿಡೋದು, ಪ್ರಶ್ನೆ ಚಿಹ್ನೆ ಆಗಿರಲಿ, ಫುಲ್ ಸ್ಟಾಪ್ ಇರಲಿ, ಬಿಂದು ಇರಲಿ, ಕಾಗದ ಮೇಲೆ ಇಡುವುದು ಈಸಿ. ಆದರೆ ತಮ್ಮ ಕರ್ಮಗಳ ಮೇಲೆ ಬಿಂದುವಿನ ಗುರುತನ್ನು ಇಡುವುದು ಇದರಲ್ಲಿ ಯಾಕೆ ಕಷ್ಟ? कागज पर निशानियां लगाते हो ना, और जो निशानी जहाँ लगाना है वहाँ ही लगती है, इसको कहा जाता है प्रवीण. अगर कामा के बदले कोई फुल स्टॉप लिख दे तो प्रवीण नहीं कहा जाएगा. ಯಾವ ಗುರುತು ಎಲ್ಲಿ ಇಡಬೇಕಾಗತ್ತೆ ಆಟೋಮೆಟಿಕಲ್ಲಿ ಅಲ್ಲಿ ಇಡ್ತೀರಾ, ಅಂತಹವರಿಗೆ ಪ್ರವೀಣರು ಅಂತ ಹೇಳಲಾಗತ್ತೆ. ಒಂದು ವೇಳೆ ಕಾಮ ಇಡೋದಕ್ಕೆ ಬದಲಾಗಿ ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದೀರಾ ಅಂತ ಅಂದರೆ ಪ್ರವೀಣರು ಅಂತ ಹೇಳೋದಿಲ್ಲ. ಜಹಾ ಕ್ವಶನ್ ಕರ್ನಾ ಹೇ ವಹ ಕ್ವಶನ್ ನಾ ಕರೆ ತೋ ಬಿ ಪ್ರವೀಣ್ ನಹೀ ಕಹೆಂಗೆ. ಎಲ್ಲಿ ಪ್ರಶ್ನೆ ಚಿಹ್ನೆ ಇಡಬೇಕಾಗತ್ತೆ ಅಲ್ಲಿ ಇಟ್ಟಿಲ್ಲ ಅಂತ ಅಂದರೆ ಆಗಲೂ ಪ್ರವೀಣರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಹಾ ಬಿ ಕ್ವಶನ್ ಕಿಸ್ ಬಾತ್ ಮೇ, अजब किस बात में, फुल स्टॉप किस बात में देना, यह पूरी पहचान ना होने के कारण प्रवीण नहीं बनते. ಇಲ್ಲಿಯೂ ಕೂಡ ಪ್ರಶ್ನೆ ಯಾವ ಮಾತಿನಲ್ಲಿ, ಆಶ್ಚರ್ಯಜನಕ ಯಾವ ಮಾತಿನಲ್ಲಿ, ಫುಲ್ ಸ್ಟಾಪ್ ಯಾವ ಮಾತಿನಲ್ಲಿ ಇಡಬೇಕು, ಇದು ಪೂರ್ತಿ ಗೊತ್ತಿಲ್ಲದ ಕಾರಣದಿಂದಾಗಿ ಪ್ರವೀಣರು ಆಗೋದಿಲ್ಲ. ಅಬ್ ಸಮझा ಕಂಟ್ರೋಲ್ ಕ್ಯೂ ನಹಿ ಕರ್ ಪಾತೆ. ಈಗ ಗೊತ್ತಾಯ್ತಾ ಕಂಟ್ರೋಲ್ ನಿಯಂತ್ರಣ ಯಾಕೆ ಮಾಡ್ಲಿಕ್ಕೆ ಆಗ್ತಿಲ್ಲ ಎಂದು? क्योंकि उस समय ज्ञान का पेट्रोल कम हो जाता है. अगर ज्ञान का पेट्रोल है तो कंट्रोल है, इसलिए अपने बुद्धि रूपी टंकी में पेट्रोल को जमा रखो. ಜ್ಞಾನದ ಪೆಟ್ರೋಲ್ ಕಡಿಮೆ ಆಗ್ಬಿಡತ್ತೆ ಆ ಸಮಯದಲ್ಲಿ. ಒಂದು ವೇಳೆ ಜ್ಞಾನದ ಪೆಟ್ರೋಲ್ ಇತ್ತು ಅಂದರೆ ಕಂಟ್ರೋಲ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಬುದ್ಧಿ ರೂಪಿ ಟ್ಯಾಂಕಲ್ಲಿ ಪೆಟ್ರೋಲನ್ನು ಜಮಾ ಮಾಡಿ ಇಟ್ಕೊಳ್ಳಿ. साइंस और बाबा कहते हैं माइनस और प्लस, ये सब साइंस में सिखाया जाता है. तो ये हिसाब भी सीखे हैं और बैलेंस निकालना भी सीखे हो. ಮೈನಸ್ ಎಲ್ಲಿಡಬೇಕು, ಪ್ಲಸ್ ಎಲ್ಲಿಡಬೇಕು, ಈ ಲೆಕ್ಕಾಚಾರವನ್ನು ಕೂಡ ಕಲ್ತಿದ್ದೀರಾ. ಮತ್ತು ಬ್ಯಾಲೆನ್ಸ್ ತೆಗೆಯುವುದು ಹೇಗೆ ಅದು ಸಹ ಗೊತ್ತಿದೆ. ऐसे नहीं सिर्फ जोड़ किया कट किया, लेकिन जमा करना भी सीखो. ಈ ರೀತಿ ಎಲ್ಲ ಜೋಡಿಸಿದ್ರಿ ಕಟ್ ಮಾಡಿದ್ರಿ ಎಲ್ಲ ಜಮಾ ಮಾಡೋದು ಕೂಡ ಕಲಿಯಿರಿ. ಅಗರ್ ಜಮಾ नहीं होगा तो ना औरों को दे सकेंगे ना अपने को आगे बढ़ा सकेंगे. जमा किया जाता दूसरों को देने के लिए, अपनी आवश्यकता के समय काम में लाने के लिए. ಬಾಬಾ ಹೇಳ್ತಾರೆ ಜಮಾ ಯಾಕೆ ಮಾಡ್ಕೊಳ್ತೀವಿ? ಬೇರೆಯವರಿಗೆ ಕೊಡಲಿಕ್ಕೆ ಮತ್ತು ತಮ್ಮ ಅವಶ್ಯಕತೆಯ ಸಮಯದಲ್ಲಿ ಉಪಯೋಗಿಸ್ಲಿಕ್ಕೆ. तो यह भी देखना है कितना जमा किया, सिर्फ कमाना और खाना है या जमा भी होता है. ಈಗ ಇದನ್ನು ಕೂಡ ನೋಡ್ಕೊಳ್ಬೇಕು, ಎಷ್ಟು ಜಮಾ ಮಾಡ್ಕೊಂಡಿದ್ದೀವಿ. ಕೇವಲ ಸಂಪಾದನೆ ಮಾಡಿದ್ವಿ, ತಿಂದು ಬಿಟ್ವಿ, ಅಥವಾ ಜಮಾನು ಆಯ್ತಾ? ಕಬಿ ಸಾಬ್ ಕಿಯಾ, ಯಾವಾಗಲಾದರೂ ಲೆಕ್ಕ ಮಾಡಿದ್ದೀರಾ? ಕೇಳ್ತಾ ಇದ್ದಾರೆ ಬಾಬ್ರವರು. 25% जमा तो बहुत कम है. अगर 25% जमा किया है तो अभी के हिसाब से बाप दादा भी कौन सी जिम्मेवारी देंगे? ಒಂದು ವೇಳೆ ಈಗ 25% ಅಷ್ಟು ನೀವು ಜಮಾ ಮಾಡಿದ್ದೀರಾ ಅಂತ ಅಂದರೆ ಬಹಳ ಕಡಿಮೆ. ಸೊ ಈಗಿನ ಲೆಕ್ಕಾಚಾರದಿಂದ ಬಾಪ್ ದಾದಾರವರು ಏನು ಜವಾಬ್ದಾರಿ ಕೊಡಬಹುದು? यहाँ से ಜಾಸ್ತಿ ಯಾದ್ ಕಿತ್ನೆ ದಿನೊಮ್ಮೆ ಕರೆಂಗೆ, ಇದಕ್ಕಿಂತ ಹೆಚ್ಚು ಬಾಬರವರ ನೆನಪು ಎಷ್ಟು ದಿನದಲ್ಲಿ ಮಾಡ್ತೀರಾ? ತೀವ್ರ ಪುರುಷಾರ್ಥಿ ಕಭಿ ವಿನಾಶ್ ಕಿ ಡೇಟ್ ಕ ನಹೀ ಸೋಚ್ತೆ ಹೈ. ತೀವ್ರ ಪುರುಷಾರ್ಥಿಗಳು ಯಾವತ್ತೂ ವಿನಾಶದ ಡೇಟನ್ನು ಯೋಚಿಸೋದಿಲ್ಲ. बहुत समय से अगर संपूर्णता के संस्कार होंगे तो अंत में भी संपूर्ण हो सकेंगे. अगर अंत में बनेंगे तो फिर बाप दादा भी अंत में तोड़ा दे देंगे.
जो अभी करते हैं उनको बाप दादा भी सत्युग के आरंभ में कहते हैं आओ। बाप दादा तो हर एक रत्न में उम्मीद रखते हैं कि अनेकों को उम्मीदवार बनाएंगे। ಒಂದು ವೇಳೆ ನೀವು ಅಂತಿಮದಲ್ಲಿ ಮಾಡಿದ್ದೀರಾ ಅಂದರೆ ಬಾಬರೂರು ಸಹ ಅಂತಿಮದಲ್ಲಿ ಸ್ವಲ್ಪ ಕೊಟ್ಬಿಡ್ತಾರೆ. ಯಾರು ಈಗ ಮಾಡುತ್ತಾರೆ ಅವರಿಗೆ ಬಾಬರೂರು ಸತ್ಯುಗದ ಪ್ರಾರಂಭದಲ್ಲಿಯೇ ಬನ್ನಿ ಅಂತ ಕರೀತಾರೆ. ಅಂದರೆ ಸತ್ಯುಗದ ಮೊದಲಲ್ಲೇ ಕಳಿಸ್ಕೊಡ್ತಾರೆ. ಬಾಬ್ದಾದ ಪ್ರತಿಯೊಂದು ರತ್ನದಲ್ಲಿ ನಂಬಿಕೆಯನ್ನ ಇಟ್ಟಿದ್ದಾರೆ. ಇವರು ಅನೇಕರನ್ನ ನಂಬಿಕೆಸ್ತರನ್ನಾಗಿ ಮಾಡುವಂತಹವರು ಅಂದ್ಬಿಟ್ಟು. जो अनेकों के उम्मीदवार हैं वो अपने लिए फिर अंत की उम्मीद कैसे रख सकते? ಯಾರು ಅನೇಕರಿಗೆ ನಂಬಿಕೆಯನ್ನ ತುಂಬುವಂತಹವರು ಇರ್ತಾರೆ, ತಮ್ಮ ಪ್ರತಿಯಾಗಿ ಅಂತಿಮದಲ್ಲಿ ಯಾಕೆ ಇಟ್ಕೊಳ್ತಾರೆ? इस ग्रुप की बट्टी भी समाप्त हुआ या आरंभ हुआ? ಬಾಬಾ ಕೇಳ್ತಾರೆ, ಈ ಗ್ರೂಪ್ನವರದು ಬಟ್ಟಿನೂ ಪೂರ್ಣ ಆಯ್ತಾ ಅಥವಾ ಪ್ರಾರಂಭ ಆಯ್ತಾ? इस ग्रुप का परीक्षा नहीं लिया है. जो एग्जाम्पल देगा इसको तो उसको सदा काल के लिए कायम रखते आएंगे, तो फिर इम्तिहान लेंगे. ಬಾಬಾ ಹೇಳ್ತಾರೆ, ನಿಮ್ಮದು ಪರೀಕ್ಷೆ ತಗೊಂಡಿಲ್ಲ, ಯಾರು ಎಕ್ಸಾಂಪಲ್ ಆಗ್ತಿರಲ್ವಾ, ನಿಮ್ಮ ಉದಾಹರಣೆಯನ್ನ ನೋಡಿ ಸದಾ ಕಾಲಕ್ಕಾಗಿ ಕಾಯಮಾಗಿ ಇಟ್ಕೊಂಡು ಬರ್ತಿರಲ್ವಾ, ಆಗ ಪರೀಕ್ಷೆ ತಗೊಳ್ಳಾಗತ್ತೆ. कोई भी चीज को मजबूत करना होता है तो क्या किया जाता? ಯಾವುದೇ ವಸ್ತುವನ್ನ ಸ್ಟ್ರಾಂಗ್ ಮಾಡಬೇಕಂದ್ರೆ ಏನು ಮಾಡಲಾಗುತ್ತೆ? ಫೌಂಡೇಶನ್ मजबूत रखने के लिए गहराव की आवश्यकता होती है. जितना गहराई में जाएंगे उतना मजबूती होगा. ऊपर से नींव लगाने से मजबूती नहीं होता है. ಸ್ಟ್ರಾಂಗ್ ಮಾಡಬೇಕಂದ್ರೆ ಆಳವಾಗಿ ಹೋಗಬೇಕಾಗತ್ತೆ. ಎಷ್ಟೆಷ್ಟು ಆಳದಲ್ಲಿ ಹೋಗ್ಲಾಗತ್ತೆ ಅಷ್ಟು ಸ್ಟ್ರೆಂತ್ ಬರುತ್ತೆ. ಮೇಲೆ ಫೌಂಡೇಶನ್ ಹಾಕಿದ್ರೆ ಅದು ಸ್ಟ್ರಾಂಗ್ ಇರೋದಿಲ್ಲ. ಎಷ್ಟೆಷ್ಟು ಆಳವಾಗಿ ಜ್ಞಾನವನ್ನ ಧಾರಣೆ ಮಾಡ್ಕೊಳ್ತೀರಾ ಅಷ್ಟೆಷ್ಟು ಶಕ್ತಿ ಬರುತ್ತೆ, ಸ್ಟ್ರಾಂಗ್ ಇರುತ್ತೆ. ಪರಿವರ್ತನ್ ತೋ ಸಭೀನೆ ಕುಚ್ ನಾ ಕುಚ್ ಲಾಯಾ ಹಿ ಹೈ. ಪರಿವರ್ತನೆ ಅಂತೂ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಂದಿದ್ದೀರಾ. ಲೇಕಿನ್ ಕುಚ್ ನಾ ಕುಚ್ ಕ್ಯೂ कहते? क्योंकि ಫೈನಲ್ ಸರ್ಟಿಫಿಕೇಟ್ ಪ್ರಾಕ್ಟಿಕಲ್ ಆನೆ ಕೆ ಬಾದ್ ದೇಂಗೆ. ಆದರೆ ಒಂದಲ್ಲ ಒಂದು ರೀತಿ ಅಂತ ಯಾಕೆಂದ್ರೆ ಫೈನಲ್ ಸರ್ಟಿಫಿಕೇಟ್ ಪ್ರಾಕ್ಟಿಕಲ್ ಬಂದ ಮೇಲೆ ಕೊಡಲಾಗತ್ತೆ. ಅಭಿ ಸರ್ಟಿಫಿಕೇಟ್ ನಹಿ ದೇಂಗೆ, ಈಗಿನ್ನೂ ಪ್ರಾಕ್ಟಿಕಲ್ ಇಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಈಗ ಸರ್ಟಿಫಿಕೇಟ್ ಕೊಡಲ್ಲ. अभी हर्षित होते हैं कि हर एक बच्चा उमंग उत्साह से अपने पुरुषार्थ को आगे बढ़ाने में बहुत तत्पर है. ಬಾಬಾ ಹೇಳ್ತಾರೆ ಈಗ ಹರ್ಷಿತ ಖುಷಿ ಆಗ್ತಾ ಇದೆ, ಏಕೆಂದ್ರೆ ಪ್ರತಿಯೊಬ್ಬ ಬಾಬನ ಮಗು ಉಮಂಗ ಉತ್ಸಾಹದಿಂದ ತಮ್ಮ ಪುರುಷಾರ್ಥವನ್ನ ಮುಂದುವರಿಸಿಕೊಳ್ಳೋದ್ರಲ್ಲಿ ಬಹಳ ತತ್ಪರರಿದ್ದಾರೆ. ಲೇಕಿನ್ ಸರ್ಟಿಫಿಕೇಟ್ ತभी मिलेगा जब प्रैक्टिकल में रिजल्ट आउट होगा. ऐसे नहीं समझना कि बट्टी समाप्त हुआ लेकिन आरंभ हुआ. अभी सुनना हुआ फिर करना है, करने के बाद सर्टिफिकेट मिलेगा. ಆದರೆ ಸರ್ಟಿಫಿಕೇಟ್ ಯಾವಾಗನೇ ಪ್ರಾಕ್ಟಿಕಲ್ ಅಲ್ಲಿ ರಿಸಲ್ಟ್ ಔಟ್ ಆಗತ್ತೆ ಅಲ್ವಾ, ಆಗ ಸರ್ಟಿಫಿಕೇಟ್ ಕೊಡಲಾಗತ್ತೆ. ಈ ರೀತಿ ತಿಳ್ಕೊಳ್ಬೇಡಿ ಬಟ್ಟಿ ಸಮಾಪ್ತಿ ಆಯಿತು ಅಂತ. ಈಗ ಆರಂಭ ಆಯಿತು, ಈಗ ಹೇಳಲಾಯಿತು, ಮತ್ತೆ ಮಾಡಬೇಕು, ಮಾಡಿದ ನಂತರ ಸರ್ಟಿಫಿಕೇಟ್ ಸಿಗತ್ತೆ. इस ग्रुप की मुख्य खूबी यह देखा कि एकता, लेकिन एकता के साथ साथ अब दूसरा शब्द भी ऐड करना. एकता के साथ एकांत प्रिय बनना. ಈ ಗ್ರೂಪ್ನ ಮುಖ್ಯ ವಿಶೇಷತೆ ಆಗಿದೆ ಏಕತೆ. ಆದರೆ ಏಕತೆಯ ಜೊತೆಯಲ್ಲಿ ಮತ್ತೊಂದು ಶಬ್ದ ಆ್ಯಡ್ ಮಾಡಬೇಕು, ಏಕಾಂತ ಪ್ರಿಯರು ಆಗಿರಬೇಕು. जैसे एकता में नंबर 1 है, ऐसे एकांत में भी नंबर 1 आना यह धारण कर लो तो यह ग्रुप बहुत उनसे आगे जा सकता. एकता के साथ एकांतवासी कैसे बने यह भी अपने में भरना है. ಬಾಬಾ ಹೇಳ್ತಾರೆ ಏಕತೆಯಲ್ಲಿ ನಂಬರ್ 1 ಇದೀರಾ, ಹಾಗೆಯೇ ಏಕಾಂತದಲ್ಲಿಯೂ ಕೂಡ ನಂಬರ್ 1 ಬರಬೇಕು. ಇದನ್ನ ಧಾರಣೆ ಮಾಡಿಕೊಂಡಾಗ ಅನೇಕರಿಗಿಂತ ಮುಂದೆ ಹೋಗಬಹುದು ನೀವು.
ಏಕತೆಯ ಜೊತೆಯಲ್ಲಿ ಏಕಾಂತವಾಸಿಗಳು ಹೇಗಾಗಬೇಕು ಇದನ್ನು ನಿಮ್ಮಲ್ಲಿ ತುಂಬಿಕೊಳ್ಳಬೇಕು. ಏಕಾಂತ ಪ್ರಿಯ वो होगा जिसका अनेक तरफ से बुद्धियोग टूटा हुआ होगा और एक का ही ಪ್ರಿಯ ಹೋಗ. ಬಾಬಾ ಹೇಳ್ತಾರೆ ಏಕಾಂತ ಪ್ರಿಯರು ಯಾರಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಯಾರು ಅನೇಕ ಕಡೆಯಿಂದ ತಮ್ಮ ಬುದ್ಧಿಯೋಗವನ್ನ ತೆಗೆದಿರ್ತಾರೆ ಮತ್ತೆ ಒಬ್ಬ ತಂದೆಗೆ ಪ್ರಿಯವಾಗಿ ಇರ್ತಾರೆ. ಏಕ ಪ್ರಿಯ होने के कारण एक ही की याद में रह सकते हैं. ಒಬ್ಬರಿಗೆ ಪ್ರಿಯವಾದ ಕಾರಣ ಒಬ್ಬ ತಂದೆಯ ನೆನಪಿನಲ್ಲಿ ಇರಬಹುದು. ಅನೇಕಕ್ಕೆ ಪ್ರಿಯ होने के कारण एक ही याद में रह नहीं सकते. अनेक तरफ से बुद्धियोग टूटा हुआ हो, एक तरफ जुटा हुआ हो, अर्थात एक के सिवाय दूसरा ना कोई. ऐसी स्थिति वाला जो होगा वह एकांत प्रिय हो सकता है. ಬಾಬಾ ಹೇಳ್ತಾರೆ ಅನೇಕ ಕಡೆಯಿಂದ ಬುದ್ಧಿಯೋಗ ಮುರಿದಿರಬೇಕು, ಒಂದು ಕಡೆ ಜೋಡಣೆಯಾಗಿರಬೇಕು. ಅಂದ್ರೆ ಅರ್ಥ ಒಬ್ಬ ಬಾಬರವರ ಹೊರತು ಬೇರೆ ಯಾರೂ ಇಲ್ಲ. ಈ ರೀತಿ ಸ್ಥಿತಿ ಉಳ್ಳಂತಹವ್ರು ಯಾರು ಇರ್ತಾರೆ ಅವರು ಏಕಾಂತ ಪ್ರಿಯವಾಗಿರ್ಲಿಕ್ಕೆ ಸಾಧ್ಯ. नहीं तो एकांत में बैठने के प्रयत्न करते हुए भी अनेक तरफ बुद्धि भटकेगी. एकांत का आनंद अनुभव नहीं कर सकेंगे. ಇಲ್ಲ ಅಂತ ಹೇಳಿದ್ರೆ ಏಕಾಂತದಲ್ಲಿ ಕುಳಿತುಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ರೂ ಕೂಡ ಅನೇಕ ಕಡೆ ಬುದ್ಧಿ ಅಲ್ದಾಡ್ತಾ ಇರತ್ತೆ. ಏಕಾಂತದ ಆನಂದದ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ವ ಸಂಬಂಧ सर्व रसनाए एक से लेने वाला ही एकांत प्रिय हो सकता है. ಬಾಬಾ ಹೇಳ್ತಾರೆ ಸರ್ವ ಸಂಬಂಧಗಳು ಸರ್ವ ಸುಖದ ರಸಗಳು ಒಬ್ಬ ತಂದೆಯಿಂದ ಪಡೆಯುವಂತಹವರೇ ಏಕಾಂತ ಪ್ರಿಯರಾಗಿರ್ಲಿಕ್ಕೆ ಸಾಧ್ಯವಾಗತ್ತೆ. जब एक द्वारा सर्व रसनाएं प्राप्त हो सकते तो अनेक तरफ जाने की आवश्यकता ही क्या है. ಒಬ್ಬ ತಂದೆಯಿಂದಲೇ ಎಲ್ಲ ಸುಖ ಸಿಗತ್ತೆ ಅಂದಾಗ ಅನೇಕ ಕಡೆ ಬುದ್ಧಿ ಹೋಗುವ ಅವಶ್ಯಕತೆ ಆದ್ರೂ ಏನಿದೆ. लेकिन जो एक द्वारा सर्व रसनाओं को लेने के अभ्यासी नहीं होते वो अनेक तरफ रस लेने की कोशिश करते तो फिर एक भी प्राप्ति नहीं होता. ಆದ್ರೆ ಯಾರಿಗೆ ಒಬ್ಬರ ತಂದೆಯ ಮೂಲಕ ಸರ್ವ ಸುಖದ ಅನುಭವ ಮಾಡುವ ಅಭ್ಯಾಸ ಇರೋದಿಲ್ಲ ಅವರು ಅನೇಕ ಕಡೆಯಿಂದ ಪಡ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇರ್ತಾರೆ ಮತ್ತೆ ಒಂದೂ ಸಹ ಪ್ರಾಪ್ತಿ ಆಗಲ್ಲ. और एक बाप के साथ लगाने से अनेक प्राप्तियां होती हैं. सिर्फ एक शब्द भी याद रखो तो उसमें सारा ज्ञान आ जाता, स्मृति भी आ जाती, संबंध भी आ जाता, स्थिति भी आ जाता है. ಬಾಬಾ ಹೇಳ್ತಾರೆ ಒಬ್ಬ ತಂದೆಯ ಜೊತೆ ಬುದ್ಧಿಯೋಗ ಜೋಡಿಸಿದಿರ ಅಂದ್ರೆ ಅನೇಕ ಪ್ರಾಪ್ತಿಗಳಾಗತ್ತೆ. ಕೇವಲ ಒಂದು ಶಬ್ದವನ್ನ ನೆನಪಿಟ್ಕೊಳ್ಳಿ, ಅದರಲ್ಲಿ ಪೂರ್ತಿ ಜ್ಞಾನ ಬಂದ್ಬಿಡತ್ತೆ, ಸ್ಮೃತಿನೂ ಬಂದ್ಬಿಡತ್ತೆ, ಸಂಬಂಧನೂ ಬಂದ್ಬಿಡತ್ತೆ, ಸ್ಥಿತಿನೂ ತಯಾರಾಗತ್ತೆ. ಜೊತೆ ಜೊತೆಯಲ್ಲಿ ಸಾಥ್ ಸಾಥ್ जो प्राप्ति होती है वह भी उस एक शब्द से स्पष्ट हो जाती है. एक की याद, स्थिति एक रस, ज्ञान भी सारा एक की याद का ही मिलता है. ಬಾಬಾ ಹೇಳ್ತಾರೆ ಏನೆಲ್ಲ ಪ್ರಾಪ್ತಿಗಳಾಗತ್ತೆ ಒಂದು ಶಬ್ದದಿಂದ ಸ್ಪಷ್ಟವಾಗ್ಬಿಡತ್ತೆ. ಒಬ್ಬ ತಂದೆಯ ನೆನಪು, ಸ್ಥಿತಿ ಏಕರಸ, ಜ್ಞಾನವೂ ಕೂಡ ಪೂರ್ತಿ ಒಬ್ಬರ ನೆನಪಿನಿಂದಲೇ ಸಿಗತ್ತೆ. ಪ್ರಾಪ್ತಿ ಬಿ ಜೋ ಹೋತಾ ಹೈ ವಹ ಬಿ ಏಕ ರಸ್ ರಹತಿ ಹೈ. ಮತ್ತೆ ಪ್ರಾಪ್ತಿನೂ ಏನಾಗತ್ತೆ ಅದು ಸಹ ಒಂದೇ ಒಬ್ಬ ತಂದೆಯ ಪ್ರಾಪ್ತಿಯಿಂದ. आज बहुत खुशी कल गुम हो जाता इसमें प्राप्ति नहीं होता है. ಬಾಬಾ ಹೇಳ್ತಾರೆ ಇವತ್ತು ತುಂಬಾ ಖುಷಿಯಾಗಿ ಬಹಳ ಖುಷಿ ಇದೆ ಮತ್ತೆ ನಾಳೆ ಖುಷಿನೇ ಮಾಯ ಆಗ್ಬಿಡುತ್ತೆ, ಇದ್ರಲ್ಲೇನು ಪ್ರಾಪ್ತಿ ಆಗೋದಿಲ್ಲ. जो ಅತೀಂದ್ರಿಯ ಸುಖ ಮಿಲ್ತಾ ಹೈ ವಹ ಬಿ ಏಕ ರಸ್ ನಹಿ ರೆಹತಾ ಹೈ. ಏನು ಅತೀಂದ್ರಿಯ ಸುಖ ಸಿಗತ್ತೆ ಅದು ಏಕರಸವಾಗಿ ಇರೋದಿಲ್ಲ. ಕಭಿ ಬಹುತ್ ತೋ ಕಭಿ ಕಮ್. अभी तो एक रस अवस्था में स्थित होने का पेपर देने लिए जा रहे हो. ಬಾಬಾ ಹೇಳ್ತಾರೆ ಈಗಂತೂ ಏಕರಸ ಅವಸ್ಥೆಯಲ್ಲಿ ಸ್ಥಿತರಾಗಿರುವ ಪೇಪರ್ ತಗೊಳ್ಳೋದಿಕ್ಕೆ ಹೋಗ್ತಾ ಇದ್ದೀರಾ. देखेंगे पेपर में कितने मार्क्स लेते हैं. हमेशा ये कोशिश करो कि हम औरों को करके दिखाइए, हमारे कर्म हमारी चलन औरों की पढ़ाई कराइए.
ನೋಡ್ತೀನಿ ಅಂತಾರೆ ಬಾಬಾ. ಯಾರು ಎಷ್ಟು ಅಂಕಗಳನ್ನು ಪಡ್ಕೊಳ್ತೀರಾ? ಯಾವಾಗಲೂ ಇದೇ ಪ್ರಯತ್ನ ಮಾಡಿ ನಾವು ಅನ್ಯರಿಗೆ ಮಾಡಿ ತೋರಿಸ್ಬೇಕು. ನಮ್ಮ ಕರ್ಮ, ನಮ್ಮ ನಡತೆ ಅನ್ಯರಿಗೆ ಪಾಠ ಕಲಿಸ್ಬೇಕು. कोई भी बात में फेल ना हो इसके लिए सहज बात सुना रहे हैं. ಯಾವ ಮಾತಿನಲ್ಲೂ ಫೇಲ್ ಆಗಬಾರ್ದು, ಅದಕ್ಕೋಸ್ಕರ ಸಹಜ ಮಾತನ್ನ ಹೇಳಲಾಗ್ತಾ ಇದೆ. तो कोई भी बात में फेल ना हो इसके लिए एक बात याद रखना, वो है फॉलो फादर. ಯಾವುದೇ ಮಾತಿನಲ್ಲಿ ಫೇಲ್ ಆಗಬಾರ್ದು, ಅದಕ್ಕೋಸ್ಕರ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಫಾಲೋ ಫಾದರ್ ಅಂದ್ರೆ ತಂದೆಯನ್ನ ಅನುಸರಿಸಬೇಕು. ಸಾಕಾರ ರೂಪ में जो करके दिखाया वो फॉलो करो तो कोई भी बात में फेल नहीं हो सकते. ಸಾಕಾರ ರೂಪದಲ್ಲಿ ಏನು ಮಾಡಿ ತೋರಿಸಿದರೆ ಬ್ರಹ್ಮ ಬಾಬಾ, ಅದನ್ನ ಫಾಲೋ ಮಾಡಿ, ಆಗ ಯಾವ ಮಾತಿನಲ್ಲೂ ಫೇಲ್ ಆಗೋದಿಲ್ಲ. कहा भी जब फेल होने की बात सामने आए तो यही याद रखना कि फॉलो फादर कर रहा हूँ. ಎಲ್ಲೂ ಯಾವಾಗಲೇ ಫೇಲ್ ಆಗುವ ಮಾತು ಎದುರುಗಡೆ ಬರುತ್ತೆ, ಆಗ ಇದೇ ನೆನ್ಪಿಟ್ಕೊಳ್ಳಿ, ಫಾಲೋ ಫಾದರ್ ಮಾಡ್ತಾ ಇದ್ದೀನಾ. जो इतने वर्ष साकार रूप में कर्म किया वो एक एक सीन भी सामने आ जाता है. तो जब फॉलो फादर करेंगे तो जो भी कोई ऐसी कार्य होगा तो वो करने में ब्रेक आ जाएगी. जज करेंगे ये कर्म हम कर सकते हैं. ಇಷ್ಟೊಂದು ವರ್ಷಗಳಿಂದ ಬ್ರಹ್ಮಬಾಬಾ ಏನು ಮಾಡಿ ತೋರಿಸಿದ್ದಾರೆ, ಆ ಎಲ್ಲ ಒಂದೊಂದು ದೃಶ್ಯ ಎದುರುಗಡೆ ಬಂದ್ಬಿಡತ್ತೆ. ಯಾವಾಗ ಫಾಲೋ ಫಾದರ್ ಮಾಡುತ್ತೀರಾ, ಯಾವುದೇ ಅಂತಹ ಕಾರ್ಯ ಆಯಿತು ಅಂತಂದ್ರೆ ಅದರಲ್ಲಿ ಬ್ರೇಕ್ ಬಿದ್ದುಬಿಡತ್ತೆ. ಅಂದ್ರೆ ಯಾವ್ದು ಅವಶ್ಯಕತೆ ಇಲ್ಲ ಅದನ್ನ ಮಾಡೋದಿಲ್ಲ. ನಿರ್ಣಯ ಮಾಡ್ತೀರಾ, ಈ ಕರ್ಮ ನಾವು ಮಾಡಬಹುದಾ ಅಂದ್ಬಿಟ್ಟು. ಫಾಲೋ ಫಾದರ್, ಫಾದರ್ ಕರ್ನೆ ಮೇ ಕೆಹನೆ ಮೇ ದೋನೋ ಹಿ ಆ ಜಾತಾ ಹೈ. ತಂದೆಯನ್ನ ಅನುಸರಿಸಬೇಕು, ತಂದೆ ಅಂತ ಹೇಳುವುದರಲ್ಲಿಯೇ ಎಲ್ಲ ಬಂದುಬಿಡತ್ತೆ. ಫಾಲೋ ಫಾದರ್ ಯಾದ್ ಆನೆ ಸೆ ಫೇಲ್ ನಹೀ ಹೋಂಗೆ, ಫ್ಲೋಲೆಸ್ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ತಂದೆಯನ್ನ ಅನುಸರಿಸಿದೀರಾ, ನೆನಪು ಬಂದಿದೆ, ಫಾಲೋ ಫಾದರ್ ಈ ಶಬ್ದ ನೆನಪು ಬಂತು ಅಂದ್ರೂ ಫೇಲ್ ಆಗೋದಿಲ್ಲ. ಮತ್ತೆ ಕಲೆ ರಹಿತವಾಗಿರುವಂತಹ ವಜ್ರವಾಗ್ಬಿಡ್ತೀರಾ. ಬಾಪ್ ದಾದಾ बच्चों को फ्लॉलेस बनाना चाहते हैं. ಬಾಪ್ ದಾದಾ ಮಕ್ಕಳನ್ನ ಫ್ಲೋಲೆಸ್ ಮಾಡಲಿಕ್ಕೆ ಅಂದ್ರೆ ಕಲೆರಹಿತರನ್ನಾಗಿ ಮಾಡಲಿಕ್ಕೆ ಬಯಸ್ತಾರೆ. ಮಾಲಾ ಮೇ ನಜದೀಕ್ ಲಾನೆ ಕೆ ಲಿಯೆ ಯಹ ಸಹಜ ಯುಕ್ತಿ ಬತಾ ರಹೆ ಹೈ. ಮಾಲೆಯಲ್ಲಿ ಸಮೀಪ ಬರ್ಲಿಕ್ಕೋಸ್ಕರ ಈ ಸಹಜ ಯುಕ್ತಿಯನ್ನ ಹೇಳ್ಕೊಡ್ತಾ ಇದ್ದಾರೆ. ದೇಖ್ನಾ ಆಪ್ಕೋ ಸುನಾಯಾ युक्ति आपसे पहले और कोई प्रयोग ना कर ले. ನೋಡ್ಕೊಳ್ಬೇಕು, ನಿಮ್ಗೇನು ಹೇಳಲಾಗಿದೆ ಯುಕ್ತಿಯನ್ನ, ಅದು ನಿಮ್ಗಿಂತ ಫಸ್ಟ್ ಬೇರೆ ಯಾರಾದ್ರೂ ಪ್ರಯೋಗದಲ್ಲಿ ತರ್ತಾರ ನೋಡ್ಬೇಕು. ಬಾಪ್ ದಾದಾ तो हर एक सितारे में उम्मीद रखते हैं, इसलिए कहते हैं उम्मीदवार सितारे. ಬಾಪ್ ದಾದಾ ಪ್ರತಿಯೊಂದು ನಕ್ಷತ್ರದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾರೆ ಬಾಬಾ ನಂಬಿಕಸ್ಥ ನಕ್ಷತ್ರಗಳು ಅಂದ್ಬಿಟ್ಟು. ವಿಶೇಷ ಸ್ನೇಹ है तब तो ऐसे समय भी आए हैं. त्याग भी किया है ना, अपनी नींद का त्याग किया है तो यह भी स्नेह दिखाया. ವಿಶೇಷ ಸ್ನೇಹ ಇದೆ, ಅದಕ್ಕೆ ಇಂತಹ ಸಮಯದಲ್ಲಿ ಬಂದಿದ್ದೀರಾ. ತ್ಯಾಗನೂ ಮಾಡಿದ್ದೀರಾ ಅಲ್ವಾ, ನೀವು ನಿದ್ದೆಯನ್ನು ತ್ಯಾಗ ಮಾಡಿದ್ದೀರಾ ಅಂದ್ರೆ ಅದು ಕೂಡ ಸ್ನೇಹವನ್ನ ತೋರಿಸಿದ್ದೀರಾ. बाप दादा अभी स्नेह का रिटर्न देते हैं, अभी जाने के बाद रिजल्ट देखेंगे. ಬಾಪ್ ದಾದರವರು ಈಗ ಸ್ನೇಹದ ರಿಟರ್ನ್ ಕೊಡ್ತಾ ಇದ್ದಾರೆ. ಈಗ ಓದ ನಂತರ ರಿಸಲ್ಟ್ ನೋಡ್ತೀನಿ ಅಂತಾರೆ ಬಾಬಾ. ಜಾತೆ ಹೋ ಆನೆ ಕೆ ಲಿಯೆ, ಜಾನಾ ಅವ್ರ ಆನ. ಹೋಗೋದು ಏನಕ್ಕೆ, ಮತ್ತೆ ಬರ್ಲಿಕ್ಕೆ, ಹೋಗ್ಬೇಕು ಬರಬೇಕು. ಜಾನಾ ತೋ ಐ ಹೇ ಲೇಕಿನ್ ಜಾನಾ ಹೇ ಆನೆ ಕೆ ಲಿಯೆ. ಬಾಬಾ ಹೇಳ್ತಾರೆ ಹೋಗ್ಲೇಬೇಕು, ಎಲ್ಲೆಲ್ಲಿಂದ ಬಂದಿದ್ದೀರಾ ಅಲ್ಲಿಗೆ ಹೋಗ್ಲೇಬೇಕು. ಬಟ್ಟಿಗೆ ಬಂದಿದ್ದೀರಾ ಅಂದಾಗ ವಾಪಸ್ ಕರ್ಮ ಕ್ಷೇತ್ರದಲ್ಲಿ ಹೋಗ್ಲೇಬೇಕು. ಹೋಗೋದು ಯಾಕೆ, ಬರ್ಲಿಕ್ಕೋಸ್ಕರ. ಮತ್ತೆ जितना जितना अव्यक्त स्थिति के अनुभवी होते जाएंगे उतना ही अव्यक्त मधुबन में आकर्षित हो आएंगे. ಎಷ್ಟೆಷ್ಟು ಅವ್ಯಕ್ತ ಸ್ಥಿತಿಯ ಅನುಭವಿಗಳಾಗ್ತೀರಾ ಅಷ್ಟೆಷ್ಟು ಅವ್ಯಕ್ತ ಮಧುಬನದಲ್ಲಿ ಆಕರ್ಷಣೆ ಬರ್ತಾ ಇರುತ್ತೆ. अब व्यक्त मधुबन नहीं है.
ಈಗ ವ್ಯಕ್ತ ಮಧುಬನ ಇಲ್ಲ ಅಂತಾರೆ ಬಾಬರವರು. ಅಚ್ಚಾ, ಓಂ ಶಾಂತಿ.